ಈ ಫೋಟೋ ನೋಡಿದ್ರೆ ಗೊತ್ತಾಗಿರ್ಬೋದು ನಿಮ್ಗೆ ಇವತ್ತು ಏನು ಮಾಡತ್ತೇನೆ ಅಂತೇಳಿ. ಹೌದು, ಪೇಪರ್ ಅವಲಕ್ಕಿ. ಪೇಪರ್ ಅವಲಕ್ಕಿ ಯಾರಿಗಿಷ್ಟ ಇಲ್ಲ ಹೇಳ್ರಿ. ಬರ್ರಿ ಇವತ್ತು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಕಡಾಯಿ ತೊಗೊಂಡು ಪೇಪರ್ ಅವಲಕ್ಕಿನ ಸ್ವಲ್ಪ ಬಿಸಿ ಮಾಡ್ಕೊಳ್ತೇನೆ, ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತೇಳಿ. ನೀವು ಬೇಕು ಅಂತಂದರೆ ಬಿಸಿಲಿದ್ದರೆ ಬಿಸಿಲಿಗೆ ಒಣಗಿಸ್ಕೋಬೋದು. ನಂಗೆ ಬಿಸಿಲು ಇರಲಿಲ್ಲ, ಅದಕ್ಕೆ ಇಲ್ಲಿ ನಾನು ಗ್ಯಾಸ್ ಮೇಲೆ ಬಿಸಿ ಮಾಡಿಕೊಂಡೆ. ಅದನ್ನು ಸಪ್ರೇಟ್ ಮಾಡಿ ಇಟ್ಕೊತೀನಿ. ಆಮೇಲೆ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಕರಿಬೇವು, ಹೆಚ್ಚಿರುವಂಥ ಬೆಳ್ಳುಳ್ಳಿ ಮತ್ತು ಹೆಚ್ಚಿಟ್ಟಿರುವಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ. ಅವು ಫ್ರೈ ಆದಮೇಲೆ ನೋಡಿರಿ ಇಲ್ಲಿ ಫ್ರೈ ಮಾಡ್ಕೊಳ್ತೇನೆ. ಫ್ರೈ ಆದಮೇಲೆ ಅದಕ್ಕೆ ಹೆಚ್ಚಿರುವಂಥ ಒಣ ಕೊಬ್ಬರಿ ಹಾಕ್ಕೊಳ್ರಿ ಮತ್ತು ಸ್ವಲ್ಪ ಶೇಂಗಾ ಹಾಕ್ಕೊಳ್ರಿ. ನೀವು ಶೇಂಗಾ ಎಷ್ಟು ಬೇಕಲ್ಲ ಅಷ್ಟು ನೋಡಿ ಹಾಕ್ಕೊಳ್ರಿ. ಅವು ನೀಟಾಗಿ ಸ್ವಲ್ಪ ಫ್ರೈ ಆಗಲಿ. ನೋಡಿರಿ ಇಲ್ಲಿ ಕಲರ್ ಚೇಂಜ್ ಆಗೈತೆ. ಕಲರ್ ಚೇಂಜ್ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ರಿ. ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಪೌಡರ್ ಸಕ್ಕರೆ ಹಾಕ್ಕೊಳ್ತೀನಿ. ಹಾಗೆ ಸಕ್ಕರೆ ಹಾಕ್ಕೊಂಡ್ರೆ ಗಂಟಾಗತ್ತೆ ಅದಕ್ಕೆ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ಈಗ ಅವೆಲ್ಲ ಮಿಕ್ಸ್ ಆದಮೇಲೆ ಆ ಪೇಪರ್ ಅವಲಕ್ಕಿನ ಅದಕ್ಕೆ ಸೇರಿಸಿ. ಅದಕ್ಕೆ ಅವಲಕ್ಕಿ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು, ನಿಮ್ಮದು ಪೇಪರ್ ಅವಲಕ್ಕಿ ಚೂಡ ರೆಡಿ ಆಯಿತು. ಅದ್ರ ಆರಾಮಾಗಿ 15ರಿಂದ 20 ದಿನ ಇಟ್ಕೊಂಡು ತಿನ್ಬೋದು. ಸಂಜೆ ಸ್ನ್ಯಾಕ್ಸಿಗಂತೂ ಬೆಸ್ಟ್ ರೆಸಿಪಿ. ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ.